ಟೆಸ್ಟಿಗೆ ಪ್ರಿಪೇರ್ ಆಗಿದೆಯಾ? ಹ್ಮ್. ಇವತ್ತು ಯಾವುದು ಇರೋದು Math. ಸಬ್ಜೆಕ್ಟು? ಮ್ಯಾಥ್ಸಾ? ಸರಿ ತಿನ್ನು. ನಿನ್ಗೆ ವೆಜಿಟೇಬಲ್ಸ್ ಯಾಕೆಪ್ಪು ಜಾಸ್ತಿ ಇಷ್ಟ? ಹಾಂ ವೆಜಿಟೇಬಲ್ಸ್ ಯಾಕೆ ಜಾಸ್ತಿ ಇಷ್ಟ? ನಂಗೆ ತಿನ್ನಕ್ಕೆ ಇಷ್ಟ. ಫ್ರೂಟ್ಸು? ಫ್ರೂಟ್ಸೂ ಅಷ್ಟೇ, ನಾನು ಹೆಲ್ತಿ ಆಗಿರ್ಬೇಕು ಅದಕ್ಕೆ. ಹೌದಾ, ತಿನ್ನಪ್ಪು. ಯಾಕಪ್ಪು ನೀನು ನನಗೆ ಅದು ಬೇಡ ಇದು ಬೇಡ, ನನಗೆ ಆ ಟಿಫನ್ ಬೇಡ ಅಂತ ಕೇಳಲ್ಲ? ಎಲ್ಲ ನಾನು ಕೊಟ್ಟಿದ್ದೆಲ್ಲ ತಿಂತೀಯ? ಹಾಂ, ಯಾವುದೋ ಒಂದು ದೇವ್ರು ಕೊಟ್ಟು ತಿನ್ನಬೇಕು. ಹೌದಾ, ದೇವ್ರು ಕೊಟ್ಟಿದ್ದು ಹೊಟ್ಟೆ ತುಂಬ ತಿನ್ನಬೇಕಾ? ಜಂಕ್ ಫುಡ್ ತಿನ್ನಬೇಕಾ? ಎಷ್ಟು ದಿನಕ್ಕೊಂದ್ಸಲ ತಿನ್ನಬೇಕು ಜಂಕ್ ಫುಡ್ಡು? ಒಂದು ವರ್ಷಕ್ಕೊಂದ್ಸತಿ. ಒಂದು ವರ್ಷಕ್ಕೊಂದ್ಸಲ? ವಾರಕ್ಕೆ, ಇಲ್ಲಾಂದರೆ ಮಂತ್ಲಿ ಒನ್ ಟೈಮ್, ಓಕೆನಾ? ವರ್ಷಕ್ಕೊಂದ್ಸತಿ ತಿಂದರೆ ಸಾಕ ಜಂಕ್ ಫುಡ್ಡು? ನಿನ್ಗನ್ಸಲ್ಲ ತಿನ್ನಬೇಕು ಅಂತ? ತಿನ್ನಬೇಕು ಅಂತ ಅನ್ಸಲ್ವಾ? ತಿನ್ಬೇಕು ಅನಿಸ್ತೈತೆ, ಆದರೆ ಮಮ್ಮಿ ಬಿಡಲ್ಲ ಅಲ್ವಾ? ತಿನ್ನಪ್ಪು. ಇನ್ನೂ ನೀನು ರೆಡಿ ಆಗಿಲ್ಲ ಸ್ಕೂಲ್ಗೆ, ಯಾಕಮ್ಮ? ತಲೆ ಬಚ್ಬೇಕಾ? ಟಿಫನ್ ಹಾಕ್ಕೊಡ್ಲಾ? ತಿನ್ಬಿಟ್ಟು ಆಮೇಲೆ ತಲೆ ಬಚ್ಚಲಾ? ಇನ್ನೂ ಟೈಮ್ ಐತೆ. ಎಷ್ಟು ಗಂಟೆಗೆ ಬರೋದು ವ್ಯಾನು? 8:30ಗೆ ಬರೋದು. ಇನ್ನು 7:30. ಓಕೆ, ಫಸ್ಟು ಟಿಫನ್ ತಿನ್ಬಿಡು, ನೆಕ್ಸ್ಟ್ ನಾನು ತಲೆ ಎಲ್ಲ ಬಚ್ಚಿ ರೆಡಿ ಮಾಡ್ತೀನಿ. ಓಕೆ? ಯಾವ ಸ್ಟ್ಯಾಂಡರ್ಡ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡಾ? ಇವತ್ತು ನಿನಗಿಲ್ವಾ ಟೆಸ್ಟು? ನೆನ್ನೆ ಫಿನಿಶ್ ಆಗೋಯ್ತಲ್ವ ನಿನಗೆ? ಅಣ್ಣನಿಗೆ ಮಾತ್ರ ಇವತ್ತು ಲಾಸ್ಟು. ಅಪ್ಪು, ಒಂದಷ್ಟು ಕ್ವಶನ್ ಕೇಳ್ತೀನಿ, ತುಂಬ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನೀನು ಇಷ್ಟು ಚೆನ್ನಾಗಿ ಹೋಗ್ತೀಯಲ್ಲ, ಕ್ಲಾಸಲ್ಲೆಲ್ಲ ಸಹ ಕೂಡ ಪಾಠ ಎಲ್ಲ ಯಾವ ರೀತಿ ಕೇಳಿಸ್ಕೊಳ್ತೀಯ ನೀನು? ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀಯ ಪ್ರತಿಯೊಂದು ಕ್ವಶನ್ಸ್ನೆಲ್ಲನೂ? ಎಷ್ಟೇ ದೊಡ್ಡ ಆನ್ಸರ್ ಇದ್ರೂ ನೀನು ಕ್ಲೀನಾಗಿ ಸ್ವಲ್ಪ ಹೊತ್ತಿಗೆ ನನಗೆ ಆನ್ಸರ್ ಎಲ್ಲ ಸಹ ಕೂಡ ಒಪ್ಪಿಸ್ತೀಯ ತಾನೇ? ಸೊ ಯಾವ ರೀತಿ ನೀನು ಪ್ರಿಪೇರ್ ಆಗ್ತೀಯಾ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ? ಓದ್ಕೊಂಡು ಪ್ರಿಪೇರ್ ಆಗ್ತೀಯಾ? ಕ್ಲಾಸಲ್ಲಿ ಮ್ಯಾಮ್ ಪಾಠ ಮಾಡೋದನ್ನ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀಯಾ? ಯಾವ ರೀತಿ? ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಮ್ಯಾಮ್ನ ಕೇಳಬೇಕು. ಹೌದಾ, ಮ್ಯಾಮ್ ಕೇಳಬೇಕಾ? ಮತ್ತು ನಿನಗೆ ಯಾವ ಸಬ್ಜೆಕ್ಟ್ ಜಾಸ್ತಿ ಇಷ್ಟ? ಮ್ಯಾಥಮೆಟಿಕ್ಸ್. ಅದನ್ನೆಲ್ಲ ಪ್ರಾಬ್ಲಮ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡ್ತೀಯಾ? ಯಾವ ರೀತಿ ಸಾಲ್ವ್ ಮಾಡ್ಕೊಳ್ತೀಯಾ ನೀನು? ಎಷ್ಟೇ ದೊಡ್ಡ ಕ್ವಶನ್ಸ್ ಇದ್ದರೂ ಎಲ್ಲ ಆನ್ಸರ್ ಮಾಡ್ತೀಯಾ? ಒಂದೊಂದು ಸಲ ನನಗೆ ಅರ್ಥ ಆಗೋದಿಲ್ಲ, ಸೊ ಅದನ್ನು ನೀನು ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೀಯಾ? ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತೀಯಾ ನೀನು ಕ್ವಶನ್ಸ್ಗೆ? ಅದನ್ನ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ಡಿವಿಷನ್ ಮಾಡಬೇಕು. ಮ್ಯಾಮ್ ಪಾಠ ಮಾಡ್ತಾರಲ್ವ ನಿಮಗೆ ಕ್ಲಾಸಲ್ಲಿ, ಅದನ್ನೆಲ್ಲ ನೀನು ಯಾವ ರೀತಿ ಅರ್ಥ ಮಾಡ್ಕೊಳ್ತೀಯಾ? ಡಿಸೆಂಟಾಗಿ ಕೇಳ್ತೀಯಾ, ಇಲ್ಲಾಂದರೆ ಬೇರೆಯೊಬ್ರೇನಾದರೂ ತಲಾರಟೆ ಮಾಡ್ತಿದ್ರೆ, ಇಲ್ಲ ಮ್ಯಾಮ್ ಪಾಠ ಮಾಡುವಾಗ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಯಾವ ರೀತಿಯಾಗಿ ನೀನು ಪಾಠ ಕೇಳಿಸ್ಕೊಳ್ತೀಯಾ ಕ್ಲಾಸಲ್ಲಿ? ಮಾತಾಡ್ತೀರಾ, ಮ್ಯಾಮ್ ಹೇಳೋದನ್ನ ಕೇಳಿಸ್ಕೊಬೇಕು. ಆಮೇಲೆ ಮ್ಯಾಮ್ ನಮ್ಗೆ ಗೊತ್ತಿಲ್ಲ ಅಂದರೆ ಮ್ಯಾಮ್ನ ಕೇಳಬೇಕು. ಗುಡ್ ಅಲ್ವಾ? ಜಾಸ್ತಿ ಟಿ ವಿ ನೋಡಬೇಕಾ, ಮೊಬೈಲ್ ನೋಡಬೇಕಾ, ಇಲ್ಲ ಜಾಸ್ತಿ ಓದಬೇಕಾ? ಜಾಸ್ತಿ ಓದಬೇಕು. ಹೌದಾ, ಟಿ ವಿ ನೋಡ್ತೀಯಾ ನೀನು? ದಿನಕ್ಕೆ ಎಷ್ಟು ಅವರ್ ನೋಡ್ತೀಯಾ ಮಿನಿಮಮ್? ಅಂದರೆ ಟಿ ವಿ ನೋಡ್ತಿರ್ತೀಯ ನೀನು? ಯಾವಾಗ ಟಿ ವಿ ನೋಡ್ತೀಯಾ ಸ್ವಲ್ಪ ಹೇಳ್ತೀಯ ಮಕ್ಕಳಿಗೆ? ಹೆಲ್ಪ್ ಆಗುತ್ತೆ. ಬೆಳಗ್ಗೆ 1 ಅವರ್, ಹಂಗೆ ಸಾಯಂಕಾಲ 1 ಅವರ್. ಅಷ್ಟೇ ತಾನೇ ನೋಡೋದು? ಮೊಬೈಲ್ ನಾನು ಕೊಡ್ತೀನ ನಿನಗೆ? ಯಾಕೆ ಕೊಡಲ್ಲ? ನಾನು ನಿಂತ್ಕೊಂಡ್ರು ನಮ್ಮಮ್ಮ ಬಿಡಲ್ಲ ಅಲ್ವಾ? ಟಿ ವಿ ನೋಡ್ಬೋದು. ಅದು ಯಾವ್ದು ನೋಡಬೇಕು? ಟಿ ವಿನಲ್ಲಿ ಯಾವ್ದು ನೋಡಬೇಕು? ಮಾರಲ್ ಸ್ಟೋರೀಸ್ ನಾನು ಜಾಸ್ತಿ ಕೊಡ್ತೀನಿ ನಿಮಗೆ, ಯೂಟ್ಯೂಬಲ್ಲಿ ಹಾಕ್ಕೊಡ್ತೀನಿ, ಓಕೆನಾ? ಮಾರಲ್ ಸ್ಟೋರಿಯಿಂದ ನಿನ್ಗೆ ಏನೇನು ಯೂಸ್ ಆಗುತ್ತೆ ಅಲ್ವಾ? ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನೆಲ್ಲ ಮಾರಲ್ ಸ್ಟೋರೀಸಲ್ಲಿ ಹೇಳ್ತಿರ್ತಾರೆ ಯೂಟ್ಯೂಬಲ್ಲಿ. ಸೊ ಅದನ್ನು ನೀನು ಟಿ ವಿನಲ್ಲಿ ನೋಡ್ತೀಯ ತಾನೇ? ಎಕ್ಸಾಮ್ ಬರೆಯೋವಾಗ ಏನು ಮಾಡ್ತೀಯಾ? ಯಾವ ರೀತಿಯಾಗಿ ಬರೀತೀಯ ಎಕ್ಸಾಮ್ಸ್ಗೆಲ್ಲ ಸಹ ಕೂಡ ಯಾವ ರೀತಿ ಪ್ರಿಪೇರ್ ಆಗ್ತೀಯ? ಇವತ್ತು ಟೆಸ್ಟ್ ಇದೆ, ಸೊ ಇವತ್ತು ಲಾಸ್ಟ್ ಸಬ್ಜೆಕ್ಟ್ ನಿಂದು. ಟೋಟಲ್ ಎಷ್ಟು ಸಬ್ಜೆಕ್ಟ್ ಇರೋದು ನಿಂದು? 8 ಸಬ್ಜೆಕ್ಟ್ಸಾ? 8 ಸಬ್ಜೆಕ್ಟಲ್ಲಿ ನಿನ್ನ ಫೇವ್ರೇಟ್ ಬಂದು ಮ್ಯಾಥ್ಸು.
ಓಕೆನಾ? ಈಗ ಟೆಸ್ಟ್ಗೆಲ್ಲ ಯಾವ ರೀತಿ ಪ್ರಿಪೇರ್ ಆಗ್ತೀಯಾ? ಟೆಸ್ಟ್ಗೆ, ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀಯಾ? ಮತ್ತು ಅವತ್ತಿನ ಪಾಠ ಅವತ್ತೇ ಓದ್ತೀಯ ನೀನು? ಅವತ್ತಿನ ಒಂದು ಪಾಠ ಮಾಡ್ತಿದ್ದಾರೆ ಅನ್ನೋದಾದರೆ ಅವತ್ತಿನ ಕ್ವಶನ್ ಆನ್ಸರ್ಸು ಮತ್ತು ಪಾಠ ಎಲ್ಲ ಅವತ್ತೇ ನೀನು ರಿವೈಸ್ ಮಾಡ್ಕೊಳ್ತೀಯ ತಾನೇ? ಮತ್ತು ಟೆಸ್ಟ್ಗೆಲ್ಲ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀಯಾ? ನಮ್ಮಮ್ಮ ಕ್ವಶನ್ಸ್ ಬರ್ಕೊಡ್ತಾರೆ, ನಾನು ಆನ್ಸರ್ ನೋಡ್ದಿರ ಬರಿತೀನಿ. ಫಸ್ಟು ಅದಕ್ಕಿಂತ ಮುಂಚೆ ಏನು ಮಾಡಬೇಕು? ಓದ್ತೀನಿ. ಓದ್ಬಿಟ್ಟು ನನ್ನ ಹತ್ರ ಒಪ್ಪಿಸ್ತೀಯ. ಸೊ ನಾನು ಚಿಕ್ಕದಾಗಿ ಟೆಸ್ಟ್ ರೀತಿ ಒಂದು ಬುಕ್ ಇಟ್ಕೊಂಡು ನಿನಗೆ ಬರ್ಕೊಡ್ತೀನಿ. ಕ್ವಶನ್ಸ್ ಬರ್ಕೊಟ್ರೆ ನೀನು ಅದರಲ್ಲಿ ಆನ್ಸರ್ ಮಾಡ್ತೀಯ. ಮಿಸ್ಟೇಕ್ ಏನಾದರೂ ಇದ್ದರೆ ಏನು ಹೇಳ್ತೀನಿ? ಮಿಸ್ಟೇಕ್ ಇದ್ರೆ ಮತ್ತೆ ಅದನ್ನ ರಿವೈಸ್ ಮಾಡ್ಕೊ. ಗುಡ್ ತಾನೇ? ಆವತ್ತಿನ ಪಾಠ ಅವತ್ತೇ ಓದ್ಕೊಂಡ್ವಿ. ಅವಾಗ ನಮಗೆ ಬುದ್ಧಿ ಸಿಗುತ್ತೆ, ಈಸಿ ಆಗುತ್ತೆ. ಓಕೆನಾ? ಕ್ವಶನ್ ಆನ್ಸರ್ಸ್ ಎಲ್ಲನೂ ಟೆಸ್ಟಲ್ಲೆಲ್ಲ ಬರೆಯೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಅವತ್ತಿನ ಪಾಠ ಅವತ್ತು ಓದೋದಕ್ಕೆ. ಕಷ್ಟ ಇರೋ ಸಬ್ಜೆಕ್ಟ್ನ ಏನು ಮಾಡ್ತೀಯ ನೀನು? ಅದನ್ನ ಮತ್ತೆ ಮತ್ತೆ ರಿವೈಸ್ ಮಾಡ್ಕೊಂಡು. ಎಸ್, ಗುಡ್ ತಾನೇ? ಮತ್ತೆ ರಿವೈಸ್ ಮಾಡ್ಕೊಳ್ಬೇಕು. ಸೊ ತುಂಬ ಹೇಳಿದೆ, ಈಗ ತುಂಬ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ, ತುಂಬ ಮಕ್ಕಳಿಗೆಲ್ಲ ಹೆಲ್ಪ್ ಆಗುತ್ತೆ. ಅವ್ರಿಗೆ ಚೆನ್ನಾಗಿ ಓದಬೇಕು ಅಂದರೆ ಏನು ಹೇಳ್ತೀಯ ನೀನು? ಚೆನ್ನಾಗಿ ಓದಬೇಕು, ಕ್ಲಾಸಲ್ಲೆಲ್ಲ ರ್ಯಾಂಕ್ ಬರಬೇಕು ಅನ್ನೋದಾದರೆ ಏನು ಹೇಳ್ತೀಯ? ದಿನಾಗ್ಲೂ ಓದಬೇಕು. ಮೊಬೈಲ್ಸ್ನ ನೋಡಬಾರ್ದು. ಟಿ ವಿ ಎಷ್ಟು ಅವರ್ ನೋಡಬೇಕು? ಕಡಿಮೆ ನೋಡಬೇಕು. ಏನೇನು ನೋಡಬೇಕು? ಮಾರಲ್ ಸ್ಟೋರೀಸ್ ಜಾಸ್ತಿ ನೋಡಬೇಕು. ಓಕೆನಾ? ಮತ್ತು ನಿನಗೆ ಏನಾದರೂ ಒಂದು ಅರ್ಥ ಆಗೋದಿಲ್ಲ, ಅದನ್ನು ನೀನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ತೀಯ. ಓಕೆನಾ? ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಮ್ಯಾಥ್ಸಲ್ಲಿ ಅದನ್ನು ಸಹ ಕೂಡ ನೋಡ್ತಿರ್ತೀಯ. ಮತ್ತು ನಿಮ್ಮ ಕ್ಲಾಸಲ್ಲಿ ಏನು ಪಾಠ ಇರುತ್ತೋ ಕನ್ನಡ ಎಲ್ಲನೂ, ಆ ಕನ್ನಡ ಪಾಠನೆಲ್ಲ ಸಹ ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತೀಯ. ಸೊ ಅದರಿಂದ ನಿನ್ಗೆ ಏನು ಸಿಗುತ್ತೆ? ಯಾರು ಗೊತ್ತಿರೋಲ್ಲ ಅನ್ನ ನೋಡ್ಕೊಬೋದು, ಹಂಗೆ ಅನ್ನ ರಿವೈಸ್ ಮಾಡ್ಕೊಬೋದು ಅಲ್ವಾ? ಅದು ನಿನ್ಗಿನ್ನೂ ಹೆಲ್ಪ್ ಆಗುತ್ತೆ ತಾನೇ? ಸೊ ಇದಿಷ್ಟಾಗಿತ್ತು. ಅಪ್ಪು, ನಿನ್ನ ಕ್ಲಾಸ್ ಯಾವಾಗಪ್ಪ? ನೀನು ಯಾವ ಕ್ಲಾಸಲ್ಲಿ ಓದ್ತಿರೋದೀಗ? 4th ಸ್ಟ್ಯಾಂಡರ್ಡ್. ಯಾವ ಸಿಲೆಬಸ್ಸು? ICSE. ತುಂಬ ಜನ ಮಕ್ಕಳಿಗೆ ಕಷ್ಟ ಅಂತಾರೆ. ಸೊ ಕಷ್ಟ ಅನ್ನೋರಿಗೆ ನೀನೇನು ಹೇಳ್ತೀಯಾ? ಕಷ್ಟ ಇದೆಯಾ, ಈಸಿ ಇದೆಯಾ? ಈಸಿನೇ ಇದೆ, ಸ್ವಲ್ಪ ಕಷ್ಟ. ಸ್ವಲ್ಪ ಕಷ್ಟ, ಸ್ವಲ್ಪ ಈಸಿ. ಕಷ್ಟ ಇರೋದನ್ನ ಏನು ಮಾಡಬೇಕು? ಕಷ್ಟ ಇರೋದನ್ನ ಮತ್ತೆ ರಿವೈಸ್ ಮಾಡ್ಕೊಳ್ಬೇಕು. ರಿವೈಸ್ ಮಾಡೋದ್ರಿಂದ ಏನಾಗುತ್ತೆ? ರ್ಯಾಂಕ್ ಬರೋದಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸನ್ನ ಆದಷ್ಟು ಫ್ರೆಂಡ್ಸ್ ಜೊತೆ ಏನು ಡಿಸ್ಕಸ್ ಮಾಡಬೇಕು? ನಿಮ್ಮ ಕ್ಲಾಸಲ್ಲಿ ನೀನು ಏನು ಡಿಸ್ಕಸ್ ಮಾಡ್ತೀಯಾ? ನಾವು ಯಾವತ್ತಾರು ಆಬ್ಸೆಂಟ್ ಇದ್ರೆ ಆ ಬುಕ್ಕನ್ನ ಅವ್ರ ಹತ್ರ ಕೇಳಿ ಬರ್ಕೊಳ್ಬೇಕಾ? ಅದರಲ್ಲೆಲ್ಲ ನೀನು ಕ್ಲಾಸ್ ವರ್ಕ್ ಎಲ್ಲ ಸಹ ಕೂಡ ಕ್ಲೀನಾಗಿ ಅಪ್ಡೇಟ್ ಆಗ್ತಿರಬೇಕು ತಾನಪ್ಪ. ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೀನು ಆಬ್ಸೆಂಟ್ ಇದ್ದಾಗ ಮತ್ತೆ ಅದನ್ನು ನಿಮ್ಮ ಫ್ರೆಂಡ್ಸ್ ಹತ್ರ ತಗೊಂಡು ನೀನು ಮತ್ತೆ ಅದನ್ನು ಓದ್ಕೊಳ್ತೀಯ ತಾನೇ? ಮತ್ತು ನೀನೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಮ್ಯಾಮ್ನ ಕೇಳ್ತೀಯ. ಸರಿ, ಓಕೆ. ಆದಷ್ಟು ಹೆಲ್ತಿ ಫುಡ್ನ ತಿನ್ನಬೇಕು ತಾನೇ? ಮಕ್ಕಳಿಗೆ ಚಾಕ್ಲೇಟ್ ತಿನ್ನಬೇಕಾ? ಚಾಕ್ಲೇಟು ಕಡಿಮೆ ಮಾಡಬೇಕು. ಓಕೆ. ಜಂಕ್ ಫುಡ್ ನೋ ಅಲೌಡ್. ಮತ್ತು ಸ್ಟ್ರೀಟ್ ಫುಡ್ ಲೈಕ್ ಪಾನಿಪುರಿ, ಮಸಾಲೆ ಪೂರಿ ಅವು ಸರಿ ತಿನ್ನು.